ಅಫೆಕ್ಷನ್, ಡೈರೆಕ್ಷನ್, ಎಜುಕೇಶನ್. ಈ ಪ್ರೊಟೆಕ್ಷನ್ನ ತಂದೆ ತಾಯಿಗಳು ಕೊಡ್ತಾರೆ, ಸಮಾಜ ಕೊಡ್ಬೋದು. ಅಫೆಕ್ಷನ್ ಯಾರು? ತಂದೆ ತಾಯಿ, ಅಜ್ಜ ಅಜ್ಜಿ ಎಲ್ಲರೂ ಪ್ರೀತಿ ಕೊಡ್ತಾರೆ. ಡೈರೆಕ್ಷನ್ ಕೊಡೋರು ಯಾರು? ಟೀಚರ್ಗಳು, ಗುರುಗಳು. ಎಜುಕೇಶನ್ ಕೊಡೋದು ಯಾರು? ಇಂಥ ಬಾಪು ಎಜುಕೇಶನ್ ಸೊಸೈಟಿ ತರ ಜೋರಾಗಿ ಜಪ್ಪಾಳೆ ವಿಜ್ಞಾನಿಗಳು ಯಾರಾದ್ರೂ ಹರಿತು ಜೀನ್ಸ್ ಹಾಕೊಂಡಿದಾರಲ್ಲಿ, ಕೂದಲು ಬಿಟ್ಕೊಂಡಿದಾರ, ಕುಂಕುಮ ಇದೆ ಯಾರಾದ್ರೂ ಒಬ್ಬರಾದ್ರೂ ಇದ್ದಾರ? ಆದ್ರೆ ಇವತ್ತಿನ ಮಕ್ಕಳಿಗೆ ಏನಾಗಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಹರ್ಕಲ್ ಜೀನ್ಸ್ ಹಾಕೊಂಡು ಕಾಲು ತೊಡೆ ತೋರಿಸ್ಕೊಂಡು ಕೂದಲು ಬಿಟ್ಕೊಂಡು ಅದೆಂಥ ವಿಚಿತ್ರವಾಗಿ ಹೋಗೋದಂತಂದ್ರೆ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲ, ಅದು ಡಿಟ್ಯೂರೇಷನ್, ಡಿಗ್ರೇಡೇಷನ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಹ್ಯಾಬಿಟ್ಗಳನ್ನ ತೆಗೆದು ಒಳ್ಳೆ ಗುಣಗಳನ್ನ ತುಂಬೋ ಕೆಲಸ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತೀವಿ. ಯಾರಾದ್ರೂ ಬಹಳ ಚೆನ್ನಾಗಿದ್ರೆ ಎಷ್ಟು ಸಂಸ್ಕಾರವಂತಪ್ಪ, ಎಷ್ಟು ಒಳ್ಳೆಯವರು ಅಂತ ಅಂತೀವಿ. ಕಾರಣ ಸಂಸ್ಕಾರ. ಎರಡನೇದು ಶಿಕ್ಷಣ. ಇಂಥ ಉತ್ತಮ ಶಾಲೆ ಕಾಲೇಜುಗಳಲ್ಲಿ ಬಂದರೆ ನಾವು ಶಿಕ್ಷಣವನ್ನು ಪಡಿಬೋದು. ಶಿಕ್ಷಣ ಅಂದರೆ ಕ್ಷಣ ಕ್ಷಣಕ್ಕೂ ಕಲಿತೀವಲ್ಲ, ಅದು ಶಿಕ್ಷಣ. ನಾವು ಇವತ್ತೇ ಬರೀ ಕ್ಲಾಸ್ ರೂಮಲ್ಲಿ ಮಾತ್ರ ಅಲ್ಲ, ಈ ಥರ ಪಾಠ ಮಾಡುವಾಗ ನನ್ನ ಹಾಗೆ ಲೆಕ್ಚರ್ ಕೊಡೋರು ಬಂದಾಗ ಪ್ರತಿಯೊಬ್ಬರು ನೀವು ಬದುಕಿನಲ್ಲಿ ಹೋದಾಗ ನಾನು ಇಡೀ ಜಗತ್ತಿನಲ್ಲಿ ಎಲ್ಲ ಸುತ್ತಾಗ್ತಾ ಇರ್ತೀನಿ, 3 ಲೋಕಗಳನ್ನ. ಎಲ್ಲೂ ಹೋದಲ್ಲೆಲ್ಲ ಪ್ರತಿ ಕ್ಷಣ ಕಲಿತಾ ಇರ್ತೀನಿ. ಹಾಗಾಗಿ ಶಿಕ್ಷಣ ಬಹಳ ಮುಖ್ಯ. ಅದರ ಜೊತೆಗೆ ಶಿಸ್ತು. ಶಿಸ್ತು ಅಂದರೆ ಡಿಸಿಪ್ಲಿನ್ ಆಗಿ ಕೂತ್ಕೊಂಡು ಅದನ್ನ ಕಲಿಯೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದರ ಜೊತೆಗೆ ಶಿಷ್ಟಾಚಾರ. ಶಿಷ್ಟಾಚಾರನ ಮ್ಯಾನರ್ಸ್ ಆ್ಯಂಡ್ ಎಟಿಕೇಟ್ಸ್ ಅಂತೀವಿ. ಮ್ಯಾನರ್ಸ್ ಆ್ಯಂಡ್ ಎಟಿಕೇಟ್ಸ್ ಅಂತಂದರೆ ಇನ್ನೊಬ್ಬರ ಜೊತೆಗೆ ಹೇಗೆ ಮಾತಾಡಬೇಕು, ಯಾವ ಥರ ಇರಬೇಕು, ಗುರು ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಇವೆಲ್ಲ ಶಿಷ್ಟಾಚಾರ ಅಂತ. ಶುಚಿತ್ವ ಅಂದರೆ ಏನು? ಕ್ಲೆನ್ಲಿನೆಸ್, ಸ್ವಚ್ಛತೆ. ಆ ಶುಚಿತ್ವವೇ ದೈವತ್ವ ಅಂತೀವಿ. ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮ ಯಾವಾಗಲೂ ಶುಚಿಯಾಗಿದ್ದರೆ ನಾವು ನಗನಗತ ಉತ್ತಮ ವ್ಯಕ್ತಿಗಳಾಗ್ಬೋದು. ಅದರ ಜೊತೆಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಂದರೆ ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದರೆ ಆರೋಗ್ಯ. ಹಾಗಾಗಿ ಇವೆಲ್ಲವೂ ಇದ್ದರೆ ನಾವು ಅತ್ಯಂತ ಉತ್ತಮ ವ್ಯಕ್ತಿಗಳ ಆಗ್ತೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಜಾನ್ ಎಫ್ ಕೆನಡಿ, ಇಂದಿನ ಅಮೇರಿಕನ್ ಪ್ರೆಸಿಡೆಂಟು, ಯುನಿಸೆಫ್ನಲ್ಲಿ ಮಾತಾಡುವಾಗ ಹೇಳ್ತಾರೆ, we can say with some assurance that although the children may be victims of fate, let them not be victims of our neglect ಅಂತ. ಅವರು ಬಡತನದಲ್ಲಿ ಹುಟ್ಟಿರ್ಬೋದು, ಏನು ಕಷ್ಟದಲ್ಲಿರ್ಬೋದು, ಅವ್ರು ಏನು ಇಲ್ಲದೆ ಇರ್ಬೋದು, ಅದು ಅವ್ರ ಫೇಟ್ ಅಂತ ಬಿಡಬಾರ್ದು. ಎಬಿಲಿಟಿ ಇಸ್ ವಾಟ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್. ನಾವು ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಮಾಡೋ ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಅಸೀಮವಾದಂಥ ಒಂದು ಶಕ್ತಿಯನ್ನು ಪಡ್ಕೊಂಡು ಕೊಟ್ಟಿರ್ತಾರೆ. ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಇನ್ನು ಮೋಟಿವೇಶನ್ ಅಂದರೆ ಏನು? ಇಟ್ ಡಿಟರ್ಮಿನ್ಸ್ ವಾಟ್ ಯು ಡೂ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಮೋಟಿವೇಶನ್. ನಾನು ಏನು ಮಾಡಬೇಕು ಅನ್ನೋದು ನೀವು ಧ್ಯೇಯ ಇಟ್ಕೊಂಡ್ರೆ ಅದು ಮೋಟಿವೇಶನ್. ನಾನು ಹೀಗಾಗಬೇಕು ಅಂತ. ನಾನು ಪದ್ಮಾವತಿಯವರಿಗೆ ಕೇಸ್ ಪ್ರೆಸೆಂಟ್ ಮಾಡಿದಾಗ ಅವತ್ತೇ ಅಂದ್ಕೊಂಡೆ ನಾನು ಕೂಡ ಇವ್ರು ಹಾಗೆ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ. ಎಷ್ಟೋ ವರ್ಷ ಆದರೂ ಕೂಡ ಆ ಮೋಟಿವೇಶನ್ ಹೋಗಲಿಲ್ಲ. ನನಗೆ 40 ವರ್ಷ ಆದಾಗ DM ಸೀಟ್ ಸಿಕ್ಕಾಗ ಕರ್ನಾಟಕದ ಪ್ರಥಮ ಮಹಿಳಾ ಹೃದ್ರೋಗ ತಜ್ಞ ಆದೆ. ಯಾಕಂದರೆ ಆ ಮೋಟಿವೇಶನು ಮರ್ತಿರಲಿಲ್ಲ, ಅದು ಮನಸ್ಸಲ್ಲಿ ಇದ್ದೇ ಇತ್ತು. ಇನ್ನು ಆ್ಯಟಿಟ್ಯೂಡ್ ಅಂದರೆ ಏನು? ಆ್ಯಟಿಟ್ಯೂಡ್ ಡಿಟರ್ಮಿನ್ಸ್ ಹೌ ವೆಲ್ ಯು ಡೂ. ನೀವು ಏನೇ ಕೆಲಸ ಮಾಡ್ತೀರಲ್ಲ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತೀರಿ ಅನ್ನೋದು ಅದು ಆ್ಯಟಿಟ್ಯೂಡ್ ಆಗುತ್ತೆ. ಅಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಬೇಕಾಗುತ್ತೆ, ನೆಗೆಟಿವ್ ಆ್ಯಟಿಟ್ಯೂಡು ಇರಬಾರ್ದು. ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅತ್ಯಂತ ಮುಖ್ಯವಾದಂಥ 2 ಗುಣಗಳು ಅಂದರೆ ಅಡಾಪ್ಟಬಿಲಿಟಿ, ಅಡ್ಜಸ್ಟಬಿಲಿಟಿ. ನೀವು ಎಲ್ಲೇ ಹೋದರೂ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಗುಣವನ್ನು ಬೆಳೆಸ್ಕೋಬೇಕು. ನೆಲದ ಮೇಲೆ ಮಲಗಬೇಕಂದ್ರೂ ನೆಲದ ಮೇಲೆ ಮಲ್ಬೋದು, ಏನು ಇಲ್ಲದೆ ಇದ್ರೂ ಇರ್ಬೋದು. ಆ ಪರಿಸ್ಥಿತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಭಾಳ ದೊಡ್ಡ ಗುಣ. ಹಾಗಾಗಿ ಅಡಾಪ್ಟಬಿಲಿಟಿ. ಈಗ ಎಷ್ಟೋ ಜನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗ್ದೇ ಅವರು ಹೊರಟೋಗ್ಬಿಡ್ತಾರೆ. ಆದರೆ ನಮ್ಮ ರೇಸು ಉಳಿಬೇಕು ಅಂತಂದರೆ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು.